ವ್ಯಾಸ ಮಹರ್ಷಿ ಕೂಡ ಭಿಕ್ಷುಕನ ರೂಪದಲ್ಲಿ ಬಂದು ಅಕ್ಕಿ ಕಾಳುಗಳೆಲ್ಲಾದರೂ ಬಿದ್ದಿದ್ರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ಜಾಗರೂಕರಾಗಿ ಅದನ್ನು ದಾಟಿಕೊಂಡು ಹೋಗ್ತಾರೆ. ವರ್ಷದ 365 ದಿನ, ದಿನದ 24 ಗಂಟೆ ಉರಿತಾನೇ ಇರುತ್ತೆ ಅಲ್ಲಿ ಚಿತೆ. ಆ ಕಪ್ಪಾದ ಮಹಿಳೆ ಬಂದಳು, ಆಕೆಯ ತೊಡೆಯ ಮೇಲೆ ಸತ್ತ ಜೀವಿಯನ್ನು ಮಲಗಿಸ್ಕೊಂಡ್ಳು. ಒಂದು ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರ ಹೇಳಿದ ಕೂಡಲೇ ಆ ಜೀವಿ ಮೋಕ್ಷವನ್ನು ಪಡ್ಕೊಂಡು ಬಿಡುತ್ತೆ. ದೇವಾದಿದೇವ ಮಹಾದೇವನ ನಗರಕ್ಕೆ ನಾವೆಲ್ಲರೂ ಈಗ ಪ್ರವೇಶ ಮಾಡಿದ್ದೀವಿ. ಆ ನಗರದ ಒಂದು ತುಣುಕನ್ನು ಇವಾಗ ನೋಡಿದ್ದೀವಿ. ಆದರೆ ಕಾಶಿ ಸಾಮಾನ್ಯವಾದ ಪ್ರದೇಶ ಅಲ್ಲವೇ ಅಲ್ಲ. ಇವತ್ತು ನನ್ನ ಕಾಶಿ ಬಗ್ಗೆ ಮಾತಾಡ್ತಿರೋದು ನನಗೆ ತುಂಬ ಖುಷಿಯನ್ನು ತಂದುಕೊಡ್ತಿದೆ. ಯಾಕಂದರೆ ನಾನು ಯಾವ ವಸ್ತ್ರವನ್ನು ಧರಿಸಿದ್ದೀನೋ ಇದೇ ವಸ್ತ್ರವನ್ನು ಧರಿಸ್ಕೊಂಡು 1 ವರ್ಷ ಹಿಂದೆ ಕಾಶಿಗೆ ಹೋಗಿದ್ದೆ, ವಿಶ್ವನಾಥನ ದರ್ಶನವನ್ನು ಮಾಡಿದ್ದೆ. ಆ ಅನುಭೂತಿ ಇವತ್ತಿಗೂ ಈ ವಸ್ತ್ರದಲ್ಲಿ ಇದೆ ನನಗೆ. ಅಷ್ಟು ಅದ್ಭುತವಾದ ವಿಭೂತಿಯನ್ನು ಅಲ್ಲಿ ಭಗವಂತ ಹೊಂದಿದ್ದಾನೆ. ಅಂತಹ ದಿವ್ಯ ಕ್ಷೇತ್ರ ಅದು. ನಾವೆಲ್ಲರೂ ಕಾಶಿಗೆ ಹೋಗೋದು ಪ್ಯಾಕೇಜ್ನಲ್ಲಿ ಹೋಗ್ತೀವಿ. 3 ದಿನ ಇರಬೇಕು ಅಂತ ಹೋಗ್ತೀವಿ. 50 ಪ್ಲೇಸಸನ್ನು ಕವರ್ ಮಾಡಬೇಕು, ಶ್ರೀಜಿಯಲ್ಲಿ ಮಿಷ್ಠಾನ್ನ ತಿನ್ಕೊಂಡು ಬಂದುಬಿಡಬೇಕು ಅಂತ ಕಾಶಿ ಪ್ರಯಾಣ ನಾವೆಲ್ಲರೂ ಮಾಡೋದು. ಇನ್ನು ಕಾಶಿ ಯಾತ್ರೆ ಹೋಗಬೇಕು ಅಂದರೆ ಆಗಿರಬೇಕು 60 ವರ್ಷದ ಮೇಲಾಗಿರಬೇಕು ಅಂತ. ನಾನು ಕಾಶಿಗೆ ಹೋಗಿದ್ದು 18ನೇ ವಯಸ್ಸಿನಲ್ಲಿ. ನೀವು ಎಷ್ಟು ಬೇಗ ಕಾಶಿಗೆ ಹೋಗ್ತಿರೋ ಅಷ್ಟು ಜಾಸ್ತಿ ಶಿವ ನಿಮ್ಮ ಜೀವನದಲ್ಲಿ ಇರ್ತಾನೆ. ಅಂತಹ ಅದ್ಭುತವಾದ ನಗರಿ ಕಾಶಿ. ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕೂಡ ಇದು ಸಾಮಾನ್ಯವಾದ ಪ್ರದೇಶ ಅಲ್ಲ, ಇದು ಸಾಮಾನ್ಯವಾದ ಪ್ರದೇಶ ಅಲ್ಲ ಅಂತ ನಿಮ್ಮ ಹೃದಯ ಹೇಳ್ತಾ ಇರುತ್ತೆ. ಅಂತಹ ಪ್ರದೇಶಕ್ಕೆ ಹೋದಾಗ ನಮ್ಮ ಕರ್ತವ್ಯ ಏನು ಅಂದರೆ ಅದರ ಸ್ಯಾಂಕ್ಟಿಟಿಯನ್ನು ಹಾಗೆ ಮೇಂಟೈನ್ ಮಾಡೋದು. ನಾವು ಇವಾಗ ಪ್ರಯಾಣವನ್ನು ಹೇಗೆ ಮಾಡಿಬಿಟ್ಟಿದ್ದೀವಿ ಅಂದರೆ ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ ಹೋಗಿ ನಮ್ಮ ಗುರುತುಗಳನ್ನು ಬಿಟ್ಟು ಬರ್ತೀವಿ. ಗುರುತುಗಳು ಯಾವುದು ಅಂದರೆ ಸಾವಿರಾರು ವರ್ಷ ಆದರೂ ಕೊಳಿದೇ ಇರೋವಂತಹ ಗುರುತು ಪ್ಲಾಸ್ಟಿಕ್ ಅನ್ನುವಂತಹ ಗುರುತು. ನಾವೆಲ್ಲಿ ಹೋದರೂ, ಕ್ಷೇತ್ರಕ್ಕೆ ಹೋದರೂ ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಹಾಕಿ ಬರ್ತೀವಿ. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಶಿಯಲ್ಲಿ ವಿಶ್ವನಾಥನ ಗುಡಿಯಲ್ಲಿ ವಿಶ್ವನಾಥ ಇರೋದು ಸೆಕೆಂಡ್ರಿ. ಸಂಪೂರ್ಣ ಕಾಶಿ ಭೂಮಿಯೇ ವಿಶ್ವನಾಥ. ಹಾಗಾಗಿ ಆ ಭೂಮಿಯಲ್ಲಿ ನೀವು ಏನು ವರ್ತನೆಯನ್ನು ಇಟ್ಕೊಂಡಿದ್ದೀರಾ, ಯಾರ ಜೊತೆ ಹೇಗೆ ಮಾತಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತುಂಬ ಗಮನ ಕೊಡಬೇಕು. ಯಾವ ದೇವತೆ ಯಾವ ಭಿಕ್ಷುಕನ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ವ್ಯಾಸ ಮಹರ್ಷಿ ಕೂಡ ಭಿಕ್ಷುಕನ ರೂಪದಲ್ಲಿ ಬಂದು ಅಕ್ಕಿ ಕಾಳುಗಳೆಲ್ಲಾದರೂ ಬಿದ್ದಿದ್ರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ಜಾಗರೂಕರಾಗಿ ಅದನ್ನು ದಾಟಿಕೊಂಡು ಹೋಗ್ತಾರೆ. ಅಂತಹ ಪ್ರದೇಶ ಕಾಶಿ ಪ್ರದೇಶ. ಎಲ್ಲ ದೇವತೆಗಳು ಬಂದು ನೆಲೆಸಿರುವಂತಹ ಪ್ರದೇಶ. ಹಾಗಾಗಿ ಪ್ರವಾಸಿಗಳಾಗಿ ಹೋಗಿರುವಂತಹ ನಮ್ಮ ಕರ್ತವ್ಯ ಏನು ಅಂದರೆ ಸಾಧ್ಯ ಆದರೆ ನಮ್ಮ ಕೊಡುಗೆಯನ್ನು ಆ ಕ್ಷೇತ್ರಕ್ಕೆ ಕೊಟ್ಟು ಬರೋಣ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಹಾಳು ಮಾಡೋದಂತೂ ಬೇಡ. ಇದೊಂದು ನನ್ನ ಮನವಿ, ಪ್ರಾರ್ಥನೆ. ಇದರ ಜೊತೆಗೆ ಕಾಶಿಯನ್ನು ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಮ್ಮ ಐಟಿನರಿಯ ಪ್ರಕಾರ ಇವತ್ತಿನ ಐಟಿನರಿ ಕಾಶಿಯ ರೌಂಡ್ಸನ್ನು ಶುರು ಮಾಡಿದ್ದೀವಿ. ಮೊದಲು ವಿಶ್ವನಾಥನ ದರ್ಶನವನ್ನು ಮಾಡಿದ್ವಿ. ವಿಶ್ವಕ್ಕೆ ನಾಥ ಆತನ ದರ್ಶನವನ್ನು ಮುಗಿಸ್ಕೊಂಡು ಹಾಗೇ ಬರ್ತಾ ಇದ್ದರೆ ಕಾಶಿ ಒಂದೇ ಒಂದು ಪ್ರದೇಶ ಭೂಮಿಯಲ್ಲಿ ಅಲ್ಲಿ ಸಾವನ್ನು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಕಾಶಿ ಒಂದೇ ಒಂದು ಜಾಗ. ಬೇರೆ ಎಲ್ಲ ಕಡೆ ಸಾವನ್ನು ಶೋಕ ಅಂತ ನೋಡ್ತಾರೆ, ಆದರೆ ಕಾಶಿಯಲ್ಲಿ ಸಾವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಾಗಾಗಿ ಸ್ಕಂದ ಪುರಾಣ ಹೇಳುತ್ತೆ, ನ ಆರ್ಯಾವರ್ತ ಸಮೋ ದೇಶೋ ನ ಕಾಶಿ ಸದೃಶಿ ಪುರಿ. ಸಂಪೂರ್ಣ ವಿಶ್ವದಲ್ಲಿ ಆರ್ಯಾವರ್ತ ಅಂದರೆ ನಾವಿರುವಂತಹ ಭರತ ವರ್ಷದಷ್ಟು ಉತ್ತಮವಾದ ಪ್ರದೇಶ ಯಾವುದೂ ಇಲ್ಲ, ಉತ್ತಮವಾದ ದೇಶ ಯಾವುದೂ ಇಲ್ಲ. ನಾವೆಲ್ಲರೂ ಭಾರತೀಯರಾಗಿ ಹುಟ್ಟಿದ್ದೀವಿ ಅಂದರೆ ಹೆಮ್ಮೆಯಿಂದ ಇರಬೇಕು. ಯಾಕಂದರೆ ದೇವತೆಗಳು ಅವತಾರ ಮಾಡುವಂತಹ ಭೂಮಿ ಇದು, ಮಹರ್ಷಿಗಳು ಅವತಾರ ಮಾಡುವಂತಹ ಭೂಮಿ ಇದು. ಇಲ್ಲಿ ಹುಟ್ಟಿ ನಾವು ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಭಾಗ್ಯ ನಮಗೆ ಭಗವಂತನೇ ಕರುಣಿಸಿದ್ದಾನೆ. ಹಾಗಾಗಿ ಭಾರತೀಯರಾಗಿರೋದಕ್ಕೆ ನಾವೆಲ್ಲರೂ ಪುಣ್ಯವಂತರು. ಬೋಲೋ ಭಾರತ್ ಮಾತಾ ಕೀ. ಆ ಭಾರತ ಮಾತೆಯನ್ನು ಕೂಡ ನೆನಪು ಮಾಡ್ಕೊಳ್ತಾ ಸ್ಕಂದ ಪುರಾಣ ಹೇಳ್ತಿರೋ ಹಾಗೆ ನ ಕಾಶಿ ಸದೃಶಿ ಪುರಿ ನ ವಿಶ್ವೇಶ ಸಮಂ ಲಿಂಗಂ ಕ್ವಾಪಿ ಬ್ರಹ್ಮಾಂಡ ಮಂಡಲೆ ಅಂತ ಸ್ಕಂದ ಪುರಾಣ ಹೇಳುತ್ತೆ. ವಿಶ್ವೇಶ್ವರನಿಗೆ ಸಮನಾದ ಲಿಂಗ ಸಮಸ್ತ ಪೃಥ್ವಿಯಲ್ಲಿ ಬೇರೆ ಎಲ್ಲೂ ಇಲ್ಲ. ಅಂತಹ ಕಾಶಿಯನ್ನು ನಾವು ನೋಡ್ತಾ ಇದ್ದೀವಿ. ನೀವು ಕಲ್ಪನೆಯನ್ನು ಮಾಡ್ಕೊಳ್ಬಹುದು. ಸಾವುಗಳು ತುಂಬ ಜಾಸ್ತಿನೇ ಕಾಣಿಸುತ್ತೆ. ವಿಶ್ವನಾಥನ ಗುಡಿ ಮೇಲಿದೆ, ಆ ವಿಶ್ವನಾಥನ ಗುಡಿಯ ಕೆಳಗಡೆನೆ ಒಂದು ಘಾಟ್ ಇದೆ. ಆ ಘಾಟು ವರ್ಷದ 365 ದಿನ, ದಿನದ 24 ಗಂಟೆ ಉರಿತಾನೇ ಇರುತ್ತೆ ಅಲ್ಲಿ ಚಿತೆ. ಒಂದು ಕ್ಷಣ ಕೂಡ ಅಲ್ಲಿ ಚಿತೆ ಆರೋದಿಲ್ಲ. ಅಂತಹ ಘಾಟು ಅದು, ಅಂತಹ ಸ್ಮಶಾನ ಭೂಮಿ ಅದು. ದೇವಿಯ ಕರ್ಣಿಕ ಅಂದರೆ
ಆಕೆಯ ಕುಂಡಲಗಳಲ್ಲಿ ಬಿದ್ದಿತ್ತು ಅಂತ ಆ ಕ್ಷೇತ್ರವನ್ನು, ಆ ಘಾಟನ್ನು ಮಣಿಕರ್ಣಿಕಾ ಅಂತ ಕರಿತೀವಿ. ಆ ಮಣಿಕರ್ಣಿಕಾ ಘಾಟಲ್ಲಿ ನಾವೇ ನೋಡಿದ ಹಾಗೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅಂತಹ ಸಿಸ್ಟಮ್ಮು, ಅಷ್ಟು ಜನಗಳು ಅಲ್ಲಿ ಮಣಿಕರ್ಣಿಕಾದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಕಾಯ್ತಿರ್ತಾರೆ. ನೀವು ಒಂದು ವಿಷಯವನ್ನು ಇವತ್ತಿಗೂ ಕೂಡ ಕಾಶಿಯಲ್ಲಿ ಗಮನಿಸಬಹುದು. ಯಾರೇ ಅಲ್ಲಿ ಸಾವನ್ನಪ್ಪಿರಲಿ, ಅವರ ದೇಹವನ್ನು ನೀವು ನೋಡಿ, ಅವರ ಶರೀರವನ್ನು ನೋಡಿ, ಅವರ ಮುಖ ಬಲಗಡೆಗೆ ಹೀಗೆ ತಿರುಗಿರುತ್ತೆ, ಎಡಗಡೆಗೆ ಹೀಗೆ ತಿರುಗಿರುತ್ತೆ, ಬಲಗಿವಿ ಮೇಲಕ್ಕೆ ಬಂದಿರುತ್ತೆ. ಎಲ್ಲರೂ ಕೂಡ ಬೇರೆ ಎಲ್ಲೋ ಸಾವನ್ನಪ್ಪಿ ಕಾಶಿಗೆ ಕೊಂಡೊಯ್ದರೆ ಅಲ್ಲ, ಕಾಶಿ ಪುರಿಯಲ್ಲಿ ಯಾರು ಪ್ರಾಣ ಬಿಡ್ತಾರೋ ಎಲ್ಲರಿಗೂ ಕೂಡ ಬಲಗಿವಿ ಮೇಲೆ ಬಂದಿರುತ್ತೆ. ಯಾಕೆ? ರಾಮಕೃಷ್ಣ ಪರಮಹಂಸರ ಒಂದು ಅನುಭವವನ್ನು ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಅವರು ಒಂದು ಬಾರಿ ಕಾಶಿಯಲ್ಲಿ ಹೋಗ್ತಿರ್ತಾರೆ, ಗಂಗೆಯಲ್ಲಿ ಒಂದು ನಾವಿಯಲ್ಲಿ ಹೋಗ್ತಾ ಇರ್ತಾರೆ ಶಿಷ್ಯರ ಜೊತೆಗೆ. ಆವಾಗ ಈ ಮಣಿಕರ್ಣಿಕಾ ಘಾಟ್ನ ಮುಂದೆ ರಾಮಕೃಷ್ಣ ಪರಮಹಂಸರು ಬರ್ತಾರೆ. ಬಂದು ನೋಡಿದ ಕೂಡಲೇ ಯೋಗ ಸಮಾಧಿಗೆ ಹೊರಟು ಹೋಗ್ತಾರೆ. ತಮ್ಮ ಎಲ್ಲ ಇಂದ್ರಿಯಗಳ ಕಾರ್ಯಗಳನ್ನು ನಿಲ್ಲಿಸ್ಬಿಟ್ಟು ಅವರು ಯೋಗ ಸಮಾಧಿಯಲ್ಲಿ ತೊಡ್ಕೊಂಡು ಬಿಡ್ತಾರೆ. ಆ ಸಮಾಧಿ ಸ್ಥಿತಿಯಿಂದ ಎದ್ದಾಗ ಶಿಷ್ಯರೆಲ್ಲ ಕೇಳ್ತಾರಂತೆ, ಏನಾಯಿತು? ಇದ್ದಕ್ಕಿದ್ದಂಗೆ ನೀವು ಆ ಘಾಟನ್ನು ನೋಡಿದ್ರಿ ಅಷ್ಟೇ, ತಕ್ಷಣ ಯೋಗ ಸಮಾಧಿಗೆ ಹೊರಟು ಹೋದ್ರಲ್ಲ, ಏನಾಯಿತು? ಅಂಥದ್ದೇನು ನೋಡಿದ್ರಿ ಅಂತ. ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ, ಇಲ್ಲಿ ಒಬ್ಬ ಜೀವಿ ಮರಣವನ್ನು ಹೊಂದಿದ, ಸಾವನ್ನು ಅಪ್ಪಿದ. ಆ ಜೀವಿಯ ಮರಣದ ತಕ್ಷಣವೇ ಮಂದಿರದಿಂದ ಒಬ್ಬಳು ಮಹಿಳೆ ನಡ್ಕೊಂಡು ಬಂದಳು. ಆ ಮಹಿಳೆ ನೋಡೋದಕ್ಕೆ ತುಂಬ ಕಪ್ಪಾಗಿದ್ಲು. ಆ ಕಪ್ಪಾದ ಮಹಿಳೆ ಬಂದಳು, ಆಕೆಯ ತೊಡೆಯ ಮೇಲೆ ಸತ್ತ ಜೀವಿಯನ್ನು ಮಲಗಿಸ್ಕೊಂಡ್ಳು. ಸತ್ತ ಜೀವಿಯನ್ನು ಮಲಗಿಸ್ಕೊಂಡು ಆಕೆಯ ಸೆರಗಿನಿಂದ ಆತನಿಗೆ ಗಾಳಿಯನ್ನು ಬೀಸ್ತಾ ಇದ್ದಾಳೆ. ಆಕೆ ಗಾಳಿಯನ್ನು ಬೀಸ್ತಿರೋವಾಗ ಅಲ್ಲಿ ಲಿಂಗದಿಂದ ಸಾಕ್ಷಾತ್ ವಿಶ್ವೇಶ್ವರ ಎದ್ದು ಬರ್ತಾನೆ. ಈಕೆ ಘನಶ್ಯಾಮ ಸುಂದರಿ, ಈಕೆ ಶ್ಯಾಮ ಸಹೋದರಿ. ಆಕೆ ಹಾಗಿದ್ರೆ ಆತ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಬೋಲೋ ಭವಂ ಭವಾನಿಗೆ ಆ ಶಿವ ಶಂಕರ ಜೊತೆಗೆ ಜಗನ್ಮಾತೆ ಇಬ್ಬರು ಬಂದಿದ್ದಾರೆ. ಜಗನ್ಮಾತೆಯ ತೊಡೆಯ ಮೇಲಿರುವಂತಹ ಜೀವಿಯನ್ನು ಶಿವ ಕೆನ್ನೆಯನ್ನು ಹಿಡಿದು ಹೀಗೆ ಅದರ ಮುಖವನ್ನು ಸರಿಸ್ತಾನೆ. ಮುಖವನ್ನು ಸರಿಸಿ ಬಲಗಿವಿಯನ್ನು ಮೇಲು ಮಾಡಿ ಒಂದು ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರ ಹೇಳಿದ ಕೂಡಲೇ ಆ ಜೀವಿ ಮೋಕ್ಷವನ್ನು ಪಡ್ಕೊಂಡು ಬಿಡುತ್ತೆ. ಎಂತಹ ಮಂತ್ರ ಇರಬಹುದದು! ಒಂದು ಮಂತ್ರದ ಮಾತ್ರದಿಂದ ಆ ಜೀವಿ ಜನನ ಮರಣ ಅನ್ನೋ ಚಕ್ರದಿಂದ ಮುಕ್ತಿಯನ್ನು ಪಡ್ಕೊಂಡು ಬಿಡುತ್ತೆ. ಏನು ಆ ಮಂತ್ರ ಅಂದರೆ, ನಮ್ಮ ಶಾಸ್ತ್ರಗಳು ಹೇಳೋದು ಅದನ್ನು ತಾರಕ ಮಂತ್ರ ಅಂತ ಕರೀತಾರೆ. ನಿಜವಾದ ತಾರಕ ಮಂತ್ರ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಭವಾನಿ ಶಂಕರರಿಗೆ ಗೊತ್ತು, ಯಾವ ಜೀವಿ ಅದನ್ನು ಕೇಳಿಸ್ಕೊಳ್ತಾರೋ ಅವರಿಗೆ ಗೊತ್ತು ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಋಷಿಗಳೆಲ್ಲ, ನಮ್ಮ ಮಹಾನ್ ಋಷಿಗಳು ನಮಗೂ ಒಂದು ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಆ ತಾರಕ ಮಂತ್ರದ ಥರಾನೇ ಮೂಲ ತಾರಕ ಮಂತ್ರ ಇದೆ ಅಂತ ನಮಗೆಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ನಾನು ಇವಾಗ ಆ ತಾರಕ ಮಂತ್ರವನ್ನು ನಿಮ್ಮೆಲ್ರಿಗೂ ಹೇಳ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ನಾನು ಹೇಳಿದ ಮೇಲೆ ನೀವೆಲ್ಲರೂ ಕೂಡ ಅದನ್ನು ರಿಪೀಟ್ ಮಾಡಬೇಕು. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕಿ ಭಕ್ತಿ ಶ್ರದ್ಧೆಗಳಿಂದ ಆ ತಾರಕ ಮಂತ್ರವನ್ನು ರಿಪೀಟ್ ಮಾಡಬೇಕು. ರೆಡಿನಾ? ರೆಡಿ ಇದ್ದರೆ ಒಂದು ಬಾರಿ ಬೋಲೋ ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಆ ಮಂತ್ರ ಯಾವುದು ಅಂದರೆ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಸಾಕಾಗಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.
श्रीराम जय राम जय जय राम 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 श्रीराम जय जय राम श्रीराम जय राम 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 जय जय राम बोलो श्रीराम जय राम जय जय राम 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 बोलो सियावर रामचंद्र के पवन पुत्र हनुमान के जय जय श्री राम जय जय श्री राम जय जय श्री राम जय जय श्री राम ಶನಿವಾರ ಪ್ರವಚನವನ್ನು ಮಾಡ್ತಾ ರಾಮನಾಮವನ್ನು ತಗೊಳ್ದೇ ಇದ್ರೆ ಹಿಡಿಸತ್ತ. ಯಾಕಂದರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಯಾರ ವಾರ ಇವತ್ತು? ಹನುಮಾನ ವಾರ. ಹಾಗಾಗಿ ಆತನಿಗೋಸ್ಕರ, ಆತನ ಸಂತುಷ್ಟಿಗೋಸ್ಕರ ರಾಮನಾಮವನ್ನು ಪಡ್ಕೊಂಡ್ವಿ. ಆತನ ಕೃಪೆಯಿಂದಲೇ ನಾವೆಲ್ಲರೂ ಇವತ್ತು ಸೇರಿರೋದು.